ಇದು ಬಹಳ ಅತಿ ಪ್ರಿಯವಾದಂಥ ಒಂದು ದೊಡ್ಡ ಕಾರ್ಯಕ್ರಮ, ಇತಿಹಾಸ ಪುಟಕ್ಕೆ ಸೇರುವಂತ ಒಂದು ಕಾರ್ಯಕ್ರಮ. ಬಾಲಕೃಷ್ಣರವರ ಮಾತುಗಳು, ರಂಗನಾಥ್ ಮಾತು, ಸುರೇಶ್ ಮಾತು ಎಲ್ಲ ಕೇಳಿದ್ವಿ. ನಾವೆಲ್ಲ ಟಿವಿ ನೋಡ್ತೀವಿ. ಈಗೂ ಉಂಟೆ ಅಂತ ಕಾರ್ಯಕ್ರಮ ನೋಡಿದ್ರ, ಈಗೂ ಉಂಟೆ ಅಂತ. ಹಂಗೆ ಈಗ ನಾನು ನಿಂತಿರೋದು ನಾಳೆ ಕೆಲಸ ಮಾಡ್ತೀನಿ ಅಂತ ಭವಿಷ್ಯ ಹೇಳ್ತಾ ಇಲ್ಲ ನಾನು. ಕೆಲವೆಲ್ಲ ಇಲ್ಲಿ ಬಂದು MLA ಆಗಿ, MP ಆಗಿ, ಚೀಫ್ ಮಿನಿಸ್ಟರ್ ಆಗಿ ದೊಡ್ಡ ದೊಡ್ಡ ಸ್ಥಾನಕ್ಕೆಲ್ಲ ಹೋಗಿ ಬರೀ ಬಣ್ಣ, ಬುಡಬುಡಕ್ಕೆ ಬಣ್ಣ ತೋರಿಸ್ತಾ ಇದ್ದೆ. ನಾನು ಹೆಸರು ಹೇಳಕ್ ಹೋಗುದಿಲ್ಲ. ನಮ್ಮ ಕೆಲಸ ಹೆಂಗೆ ಅಂದ್ರೆ, ನಾಳೆ ಕೆಲಸ ಮಾಡ್ತೀವಿ ಅನ್ನೋದೇ ಒಂದು ದೊಡ್ಡ ಶತ್ರುತ್ವ, ಇವತ್ತು ಮಾಡ್ತೀವಿ ಅನ್ನೋದೇ ಒಂದು ಮಿತ್ರತ್ವ. ಹಂಗೆ ನಾಳೆ ಯಾರು ಇರ್ತಾರೋ ಏನೋ ಗೊತ್ತಿಲ್ಲ. ಈಗ ಅಧಿಕಾರ ಇದ್ದಾಗ ನಾವು ಏನ್ ಮಾಡ್ದೋ ಅನ್ನೋದು ಬಹಳ ಮುಖ್ಯ. ನೀವು ಕೇಳಬೇಕು, ಯಾವುದೇ ರಾಜಕಾರಣಿ ನೀವು ಬಂದಾಗ, 5 ವರ್ಷಕ್ಕೊಂದ್ಸತಿ ಬಂದಾಗ ನಿಮ್ಗೆ ಹೋಟ್ಲ್ಗಳಲ್ಲಿ ಸ್ನೇಹಿತರು, ಮದುವೆಗಳಲ್ಲಿ ಎಲ್ಲ ಸಿಗ್ತಾರೆ. ಒಂದು ಲೆಕ್ಕಾಚಾರ ಹಾಕ್ಬೇಕು, ನೀವು ಕೇಳ್ಬೇಕು. ಆಯ್ತಪ್ಪ, ನಾವು ಬಾಲಕೃಷ್ಣನ ಹಿಂದೆ ಕಾಂಗ್ರೆಸ್ ಸೇರ್ಕೊಂಡು, ನೀವೆಲ್ಲ ಜನತಾದಳದಲ್ಲಿ ಸೇರ್ಕೊಂಡಿದ್ದೀವಿ. ಈಗ ನಿಮ್ ಕಾಲದಲ್ಲಿ ಏನಾಯ್ತು, ನಮ್ಮ ಕಾಲದಲ್ಲಿ ಏನಾಯ್ತು ಅನ್ನೋದನ್ನ ಲೆಕ್ಕಾಚಾರ ನೀವೇ ಹಾಕ್ಬೇಕು. ಅವ್ರು ಬಿಡ್ಬೇಕು ಅದನ್ನು. ಈಗ ಅಧಿಕಾರ ಯಾರಿಗಿರ್ಲಿಲ್ಲ, ಅಧಿಕಾರ ಇತ್ತಲ್ಲ, ದಳದ ಮುಖ್ಯಮಂತ್ರಿಗೂ ಇತ್ತು, ಪ್ರಧಾನಮಂತ್ರಿಗಳಿಗೂ ಇತ್ತು, ಎಲ್ಲರಿಗೂ ಅಧಿಕಾರ ಇತ್ತು. ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಏನ್ ಸಾಕ್ಷಿ ಗುಂಡೆಗಳನ್ನ ಬಿಟ್ಟು ಹೋಗಿದ್ದೀವಿ ಅಂತ. ಈಗ ನಾವು ಈ ಮಾಗಡಿ ತಾಲೂಕಿಗೆ ಅಲ್ಲದೆ ನೀರು ತರ್ತಾ ಇದ್ದೀವಿ. ಭೂಮಿ ಮಟ್ಟ, ಭೂಮಿ ಅಂತರ್ಜಲ ಇಷ್ಟಿದೆ ಅಂತ. ಈ ಮಾಗಡಿಗೆ ಎತ್ತರವಾಗಿದೆ, ಗುಡ್ಡಗಾಡು ಪ್ರದೇಶ ಅಂತೇಳಿ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಕೆಂಪೇಗೌಡನ ಜಿಲ್ಲೆ ಅಲ್ವಾ, ಇದನ್ನ ರಾಮನಗರ ಜಿಲ್ಲೆ ಅಂತ ಮಾಡಿದ್ವಿ. ನಾನು ಆಗ ಹೇಳಿದೆ, ಯಾಕೆ ನಮ್ಮ ಹೆಸರನ್ನ ಯಾಕಪ್ಪ ತೆಗೆದಾಕ್ತಾ ಇದ್ದೆ ನೀನು? ನಮ್ಮ ಹೆಸರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ನಿಂತಿದ್ದೆ. ನಾನು ಕಲ್ಪನಾ ಬಿಟ್ಟು ಎಲ್ಲ ನಾವಿದ್ದಾಗ ನಮ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಿತ್ತು. ಈಗ ಸುರೇಶ್ MP ಆಗಿದ್ರು, ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ರಾಮನಗರ ಅಂತ ಇರ್ಬೇಡ, ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ಲಿ, ನಮ್ಮ ಬೆಂಗಳೂರು ಹೆಸರನ್ನ ಸ್ವಾಭಿಮಾನನ ಹಾಳು ಮಾಡ್ಬೇಡಪ್ಪ ಅಂತ ಹೇಳಿದ್ರು. ಅವ್ರದ್ದೇನೋ ಲೆಕ್ಕಾಚಾರ, ನೀವು ನನಗೆ ಅಧಿಕಾರ ವಾಪಸ್ ಕೊಟ್ಬಿಟ್ರಿ, ನೀವು ಈಗ ಅದಕ್ಕೆ ಚೇಂಜ್ ಮಾಡಿದ್ವಿ. ಅದು ನಮ್ಮ ಹೆಸರನ್ನ, ಏನ್ ನಮ್ಮ ಹೆಸರಿತ್ತು ಕೆಂಪೇಗೌಡನ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆ ಅಂತ ಏನು ಇವತ್ತಿತ್ತು ಅದನ್ನ ವಾಪಸ್ ಉಳಿಸುವಂತ ಕೆಲಸ ಮಾಡಿದ್ವಿ. ಜಯರಾಮ, ನಿಮ್ಮೂರು ಜಮೀನು ಬೆಲೆ ಎಷ್ಟಪ್ಪ? ಮೇನ್ ರೋಡ್ ಇವ್ರು ಹೇಳ್ತಾರೆ, ತಮಾಜಿ ಮೇನ್ ರೋಡ್ 1.5 ಕೋಟಿ ಅಂದ್ರೆ ಒಳಗಡೆ 75 ಲಕ್ಷ ಅಂತ. 5 ವರ್ಷದಿಂದ ಎಷ್ಟಿದ್ರೆ 5 ಲಕ್ಷ, 1 ಲಕ್ಷ, 2 ಲಕ್ಷ, 3 ಲಕ್ಷ ಇತ್ತು. ನಿಮ್ಮ ಪ್ರತಿಯೊಂದು ಕುಟುಂಬಕ್ಕೂ ಒಂದು ತೀರ್ಮಾನ ಇವತ್ತು ಬಿಡದಿರಿ 2.5 ಕೋಟಿ ರೂಪಾಯಿ ತೀರ್ಮಾನ ಮಾಡಿದ್ವಿ. ಕುಮಾರಸ್ವಾಮಿ ಜಮೀನು ತಗೊಂಡಿದ್ದಾರೆ 6,000ಕ್ಕೆ 7,000 ರೂಪಾಯಿ ಒಂದೊಂದು ಎಕರೆನ. ನಾನು 7-8 ಲಕ್ಷಕ್ಕೆ ತಗೊಂಡಿದ್ದೀನಿ ಒಂದೊಂದು ಎಕರೆನ. ನಂದು ಒಂದು 10-20 ಲಕ್ಷ, 10 ಎಕರೆ 20 ಎಕರೆ ಅಲ್ಲಿ ಬಿಡದಿ ಹೋಗ್ಲಿ ಜಮೀನಲ್ಲಿ. ಇವತ್ತು 2.5 ಕೋಟಿ ರೂಪಾಯಿ ತೀರ್ಮಾನ ಅಲ್ಲೂ ಮಾಡಿದ್ದೀವಿ, ಸರ್ಕಾರ ತೆಗೆದುಕೊಳ್ಳಕ್ಕೆ ಪಕ್ಕದಲ್ಲೇ. ಕುಮಾರಸ್ವಾಮಿ ತೆಗೆದುಕೊಳ್ಳಕ್ಕೂ 2.5 ಕೋಟಿ ಕೊಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ತೀರ್ಮಾನ ಅಧಿಕಾರಕ್ಕೆ ಬಂದಾಗ ನಿಮ್ ಜೋಬಿಗೆ ನಾವು ನೀವು ದುಡ್ಡು ಹಾಕೋದು ನನ್ನ ಕೈಲಿ ಆಗೋದಿಲ್ಲ. ಏನೋ ಒಂದು ದೊಡ್ಡ ಶಕ್ತಿ ಈ ರಾಜ್ಯದ ಜನತೆ 136 ಸೀಟ್ ಕೊಟ್ರೆ ಮಾತು ಕೊಟ್ಟೆ, 5 ಗ್ಯಾರಂಟಿ ಕೊಡ್ತೀನಿ ಅಂತ. ಕಮಲ ಕೆರೆಯಲ್ಲಿದ್ದರೆ ಚಂದ,
ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಹೇಳಿದೆ. ಆ 5 ಗ್ಯಾರಂಟಿಲಿ ಈಗ ನಿಮ್ಗೆಲ್ಲ ಮನೇಲಿ ಫ್ರೀ ಕರೆಂಟ್ ಕೊಡ್ತಾ ಇದೀವಿ ಇಲ್ಲ? 2,000 ರೂಪಾಯಿ ಒಂದು 15 ದಿನ ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು ಕೊಡ್ತಾ ಇದ್ದೀವಿ. ಅಕ್ಕಿ ಕೊಡ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳೆಲ್ಲ ಎಲ್ಲಿಗೆ ಹೋದ್ರೂ ಫ್ರೀ ಕೊಡ್ತಾ ಇದ್ದೀವಿ. ನೀವು ಕುಮಾರಣ್ಣನ ಕೇಳಬೇಕು, ಆ ದಳದ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ನು ಕೇಳಬೇಕು. ನಿಮ್ ಲೋಕಸಭಾ ಕ್ಯಾಂಡಿಡೇಟ್ಗೆ ಎಂಪಿಗೆ ಕೇಳಬೇಕು. ನಿನ್ನ ಕಾಲದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕೊಟ್ಟಿದ್ಯಪ್ಪ, ರೈತರ ಮಕ್ಕಳು ಅಂತ ಹೇಳ್ತಾ ಇದ್ರಲ್ಲ, ಯಾವ್ದಾದ್ರು ಒಂದು ಕೆರೆ ತುಂಬಿದಿರಪ್ಪ. ಈಗ ಸತ್ತೇಗಾಲದಿಂದ ಇಗ್ಲೂರಿಗೆ 26 ಕಿಲೋಮೀಟರ್, ಇಗ್ಲೂರಿಂದ ಮೊಗೇನಹಳ್ಳಿಗೆ 58 ಕಿಲೋಮೀಟರ್, ಮೊಗೇನಹಳ್ಳಿಯಿಂದ ಕಣ್ವಕ್ಕೆ 6 ಕಿಲೋಮೀಟರ್, ಕಣ್ವದಿಂದ ವೈಜಿಗುಡ್ಡಕ್ಕೆ 25 ಕಿಲೋಮೀಟರ್, ಒಟ್ಟು 105 ಕಿಲೋಮೀಟರ್. ಒಂದ್ ಕಡೆ ಇನ್ನೊಂದ್ ಕಡೆಗೆ ಪಂಪು, ಇನ್ನೊಂದ್ ಕಡೆಯಿಂದ ಇನ್ನೊಂದು ಪಂಪು 160 HP ಪಂಪನ್ನ ಹಾಕಿ ನೀರನ್ನ 115 ಕಿಲೋಮೀಟರ್ಗೆ ಲಿಫ್ಟ್ ಮಾಡಿ ಇವತ್ತಂದು ಈ ಕೆರೆಗಳನ್ನ ತುಂಬಿಸುವಂತ ಕೆಲಸ ಮಾಡ್ತಿದೀವಲ್ಲ. ನೀವು ರೈತರ ಮಕ್ಕಳು ಅಂತ ಹೇಳ್ತಿರಲ್ಲಣ್ಣ, ನಿಮ್ಗೆ ಇರ್ಲಿಲ್ವಾ ಈ ಚಿಂತನೆ? ಈ ಬಡವನ ರೈತನ ಬದುಕಿಸ್ಬೇಕು, ಈ ರೈತರಿಗೆ ಸಹಾಯ ಮಾಡಬೇಕು ಅಂದು ಒಂದು ಆಲೋಚನೆ ಇಲ್ಲ. ರಂಗನಾಥ್ ನಮ್ಮ ಭಾರತೀಯ ಹೇಳ್ತಾ ಇದ್ರು ಟ್ರಾನ್ಸ್ಫರ್ ಮಾಡಿ, ನೀವು ಹೋಗಿ ಮಂಡ್ಯ ಮದ್ದೂರ್ಗೆ MP ಆಗೋರೆ ನಮ್ಮ ಅಣ್ಣ ಅವರು ಹಾಕ್ಸು ಟ್ರಾನ್ಸ್ಫಾರ್ಮರ್ನ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ಬಿಟ್ಟು ಇಡೀ ಮಂಡ್ಯ ಜಿಲ್ಲೆಗೆ ಟ್ರಾನ್ಸ್ಫಾರ್ಮರ್ ಹಾಕ್ಸಪ್ಪ ನೋಡೋಣ. ಬೇರೆ ಏನು ಬೇಡ, ಟ್ರಾನ್ಸ್ಫಾರ್ಮರ್ಗಳು ಹಾಕ್ರಿ ಆ ರೈತರಿಗೋಸ್ಕರ. ಉಚಿತವಾಗಿ ಕರೆಂಟ್ ಕೊಟ್ಟವರು ನಾವು 10 HP ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ಹೆಣ್ಮಕ್ಳು ಬಂದಿದ್ರು, ಈ ಹೆಣ್ಮಕ್ಳು ಎಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಹೆಣ್ಮಕ್ಳು ಬಂದಿದ್ರು. ಅವ್ರಿಗೆಲ್ಲ ಪಟ್ಟ ಕೊಟ್ಟ ನಾವು, ಅವ್ರ ಮನೆ ಫೋಟೋ, ಅವ್ರ ಫೋಟೋ, ಅವರ ದಾಖಲೆ ಈ ಖಾತೆ ಮಾಡಿ 1,11,00,000 ಜನರಿಗೆ ಭೂಮಿ ಗ್ಯಾರಂಟಿ ಕೊಟ್ಬಿಟ್ಟು ಅವರ ಆಸ್ತಿ ದಾಖಲೆಗಳನ್ನ ಸೆಪರೇಟ್ ಮಾಡಿ ಮುಂದಿನ ಪೀಳಿಗೆಗೆ ಒಂದು ದಾಖಲೆಗಳನ್ನು ನಿರ್ಮಾಣ ಮಾಡಂತ ಕೊಡ್ತೀವಿ. ಅಶೋಕಣ್ಣ, ನಿನ್ನ ಕಾಲ ನಾವು ಜನತಾದಳ ಕಾಲದಲ್ಲೂ ಇಂಥ ಕೆಲಸ ಮಾಡಕ್ ಆಗ್ತಿಲ್ವ ನಿನ್ ಮೇಲೆ? ಓರೆ ಉಳುವಿಗೆ ಭೂಮಿ, ಉಳುವಿಗೆ ಭೂಮಿ, ಬಗರ್ಗೂ ಸಾಗುವಳಿ, ರೈತರ ಬದುಕಿಗೆ ರೈತರಿಗೂ ಕೂಡ, ಫಾರೆಸ್ಟ್ ಅಲ್ಲೂ ಕೂಡ ಯಾರು ಫಾರೆಸ್ಟ್ ಅಲ್ಲಿ ಕೂಡ ಅವನಿಗೆ ಒಂದು ಭೂಮಿ. ಇದೆಲ್ಲ ತೀರ್ಮಾನ ಡೆಲ್ಲಿ ಆಗ್ಲಿ ಇಲ್ಲ ಇಲ್ಲಾಗ್ಲಿ ಯಾವ್ದಾದ್ರು ಒಂದು ಕಾನೂನು ತಂದು ಒಂದು ಕೆಲಸನ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಇನ್ ಯಾಕೆ? ಈಗ ನಮ್ಮ ನೀರಾವರಿ ಇಲಾಖೆ ನಾನು ಕೊಟ್ಟಿದ್ದೆ, ನೀರಾವರಿ ಇಲಾಖೆಗೆ ಈಗ ತಾನೇ ಮಾತಾಡ್ದು ಈ ಯೋಜನೆ. ಹಿಂದೆ ಶ್ರೀರಂಗ ಯೋಜನೆ ಮಾಗಡಿಗೆ ಏನೋ ಲಿಂಕ್ ನೋಡಿದೆ, ಅಲ್ಲಿ ಈಗ ಮಂಜೂರಾತಿ ಪತ್ರ ಅವ್ರ ಫೋಟೋನು ಇದೆ, ಆ ಮನೆ ಫೋಟೋನು ಇದೆ, ದಾಖಲೆ. ಲಿಫ್ಟ್ ಇರಿಗೇಷನ್ ನಲ್ಲಿ ಮಾಡ್ಬಿಟ್ಟು ನೇರವಾಗಿ ಆ ಕುಡಗಲ್ಗೆ, ಅಲ್ಲದೆ ನಾಗರಾಜಯ್ಯ ನಿನ್ನ ಹಿರಿಯ ನಾಯಕ 4 ಸತಿ ಇದೆಯಾ, ಇನ್ನ ವೈಕೆ ರಾಮಯ್ಯನ ಹೆಸರಾಗಿ ಜನ ಮಾತಾಡ್ತಾರೆ, ಉಚ್ಪಾಸಿಗೌಡ್ರ ಹೆಸರಾಗಿ ಮಾತಾಡ್ತಾರೆ. ನಿನ್ನ ಹೆಸರನ್ನ ಇನ್ನ ಯಾಕೆ ಮಾತಾಡ್ತೀನಿ ಮಕ್ಕ ಪ್ರಶ್ನೆ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಈಗ ಯಾರು ರೇ ಅಲ್ಲಿ ಕುದುರೆ ಸಾಕುವಂಥದ್ದು 100 ವರ್ಷದಿಂದ ಇದೆ, ಆರೋಗ್ಯ ಕಾಲದಿಂದ ಇದೆ. ಈಗ ಬೆಂಗಳೂರಲ್ಲಿ ತರ್ಬಿಟ್ಟು ಎತ್ಕೊಂಡು ಅಲ್ಲಿ ಆಡ್ತೀನಿ ಅಂತ ಅವರೆಲ್ಲ ಹೇಳ್ಕೊಂಡು ಆಡ್ರಪ್ಪ ಅಲ್ಲಿ ಆಡಿ ಅಂತ ಇಲ್ಲ. ಏನ್ ಕುಡ್ಗನವ್ರು ಗಾಡಿ ಅಂತ ಹೇಳ್ತೀವಾ? ಅಲ್ಲಿ ಹೋದ್ರೆ ಒಂದು 2,000 ಜನಕ್ಕೆ ಕೆಲಸ ಸಿಗ್ತದೆ, ಯಾವುದೋ ಒಂದು ಕೆಲಸ. ಅಲ್ಲಿ ಹೋಗೋದು, ಚೀಟಿ ಬರೆಯೋದು, ಮತ್ತೊಂದು. ನೀನ್ ಆಡ್ತಿದ್ದ, ನೀನೇನು ಆಡ್ಬೇಡ, ನೀನೇನು ಆಡ್ತಾ ಇದ್ದೆ ಗೊತ್ತಂತ ಅದೆಲ್ಲ ಲೆಕ್ಕ. ನಿನ್ ಜಾಗ ನೀನೇನು ಆಡುವಂತ ನೋಡಿಲ್ಲ. ಏನೋ ಹುಡುಗರಿಗೆ ಒಂದು ಹೆಸರು ಬರ್ತದೆ, ಒಂದು ಜಾಗ ಬರ್ತದೆ. ಈ ಬೆಂಗಳೂರಲ್ಲಿ ಇರೋರೆಲ್ಲ ಆಡ್ತಾ ಇದ್ದಾರ, ಆ ರೇಸ್ ಕೋರ್ಸ್ ಉತ್ಪತ್ತಿರೋರೆಲ್ಲ ಆಡ್ತಾ ಇದ್ದಾರ, ವಿಧಾನಸೌಧ ಪಕ್ಕದಲ್ಲಿರೋರಲ್ಲ, ಯಾವುದೋ ಊರಿನವರು ಯಾವುದೋ ದೇಶದವ್ರು ಬಂದವರು ಚಟ ಇರೋರು ಆಡ್ತಾರೆ. ಈಗ ನಿಮ್ಗೆ
ನಿಮ್ಗೆ ನಮ್ಗೆ ಚೆನ್ನೈನವರು ನಾವು ಬಾರ್ ಹೋಗುದಿಲ್ಲಪ್ಪ, ವರ್ಷಕ್ಕೆ ಹೋಗುದಿಲ್ಲ, ಹೋಗುದಿಲ್ವೇ? ಚೆನ್ನೈನವರು ಅದೆಲ್ಲ ಗೋವಾಗೆ ಇದಕ್ಕೆ ಹೋಗಿ ಅದೇನಾದ್ರು ಕ್ಯಾಸಿನೋ, ಈ ಕ್ಯಾಸಿನೋ ನಿಮ್ಮ ರಾಮನಗರದವರು ಹೋಗ್ತಾರೆ, ಅಲ್ಲಿ ಇವರು ಹೋಗೋರು ಫೋಟೋಗಿಂತ ನೋಡಿದ್ದೀನಿ ನಾನು, ಕ್ಯಾಸಿನೋ ಆಡ್ತಾರೆ. ಹಂಗೆ ಚೆನ್ನೈನವರು ಹೋಗಿರೋದು ಆಡ್ತಾರೆ. ಅದು ಯಾರು ಆಡ್ತಾರೋ, ದೊಡ್ಡ ದೊಡ್ಡವರು ಆಡ್ತಾರೆ, ಚಿಕ್ಕವರು ಆಡ್ತಾರೆ, ನಂಗೆ ಗೊತ್ತಿಲ್ಲ. ಅದು ನಾನು ಹೆಸರು ಹೇಳ್ಕೊಂಡ್ರೆ ಪೇಪರ್ ಒಂದೇ ಬರೋದಿಲ್ಲ, ನಾನು ಹೇಳ್ಕೋಗ್ಬಿಡಿ. ಸೊ ಹಂಗೆ ಏನೋ ಒಂದು ನಮ್ಮ ಕಾಲದಲ್ಲಿ ನಾವು ಯಾರೂ ಶಾಶ್ವತ ಅಲ್ಲ. ಈ ಕೆಂಪೇಗೌಡರ ನೆನೆಸ್ಕೊತೀವಿ ಶಾಶ್ವತನ, ಹಂಗೆ ಇವತ್ತು ನಾವು ಶಾಶ್ವತ ಕೆಲಸ. ಈಗ ಬಾಲಕೃಷ್ಣ ಈ ಚಕ್ರಭಾವಿನ ಸ್ಕೂಲ್ ಬೇಕು ಅಂತ ಕೇಳಿದ್ರು. ಅಲ್ಲ ಆಯ್ತು, ಅದಕ್ಕೆ ಕೇಳಿದೆ ಸುತ್ತಮುತ್ತಲ ಜನಸಂಖ್ಯೆ ಏನಪ್ಪ ಅಂತ. ನಾನು ಚಕ್ರಭಾವಿಗೆ ಚಿಕ್ಕೂರಿನಾಗಿದ್ದ ಬಂದಿದ್ದೆ, ಪ್ರತಿ ವರ್ಷ ಬಂದಿದ್ದೆ. ನಮ್ಮ ತಾಯಿ ಅಕ್ಕನ, ನಮ್ಮ ತಾಯಿ ಇದಾರಲ್ಲ, ನಮ್ಮ ತಾಯಿ ಅಕ್ಕನ ಈ ಚಕ್ರಭಾವಿಗೆ ಅವತ್ತಿನ ಕಾಲದಲ್ಲಿ ಕೊಟ್ಟಿದ್ರು, ಈಗೂ ಬಂದಿದ್ದಾರೆ. ಸೊ ಅವರು ನಮ್ಮ ನಾಗರಾಜ್ ಇನ್ಸ್ಪೆಕ್ಟ್ರು ಇದಲ್ಲ, ಅದರ ಒಂದೇ ಬಂದಿದ್ದಾರೆ. ಈ ಮೀನಾ ಅಂತ ಅವ್ರ ಮಗಳು IAS ಆಫೀಸರ್ ಇದ್ದಾರೆ, ಅವಾಗ ಇದೇ ಊರು. ನಾನು ಸ್ಕೂಲಲ್ಲಿ ಇರುವಾಗ ಬಂದು ಹಬ್ಬಕ್ಕೆ ನನ್ನ ಕರ್ಕೊಂಡ್ಬರೋರು. ಸೊ ನಿಮ್ಮೂರು ನೀವು ಬಂದಿದ್ದೀರಿ, ಏನೋ ಮಾಡಬೇಕು ಅಂತ. ಈಗ ಬಾಲಕೃಷ್ಣ ಒಂದು ಅರ್ಜಿ ಆಗ್ತಾ ಇದ್ದಾರೆ, ಈಗ ಒಂದು ಸ್ಕೂಲು ಎಲ್ಲ ಏನೋ ಮಾಡಲೇಬೇಕಲ್ಲ. ಈಗ ಅದಕ್ಕೆ ಅದ್ರ ಬಗ್ಗೆ ನಾನು ಏನು ಮಾಡಬೇಕು ಅಂತ ನಾನು ಸುರೇಶು ಬಾಲಕೃಷ್ಣ ಮಾತಾಡಿ ಇಲ್ಲಿಗೆ ಬಂದು ಈ ಭೂಮಿ ಮೇಲೆ ಹೆಜ್ಜೆ ಇಟ್ಟು ಮಾತಾಡ್ತಾ ಒಂದು ಏನಾದ್ರು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತೀನಿ ನಾನು, ಆಗ ಮಾತಾಡ್ತೀನಿ. ಸೊ ನಿಮಗೆ ಇವತ್ತು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದಾಗ ನಾನು ಏನು ಎಷ್ಟು ಸ್ಟೇಷನ್ ಮಾಡಿಸಿದ್ದೀನಿ ಅದಕ್ಕೆ ಉತ್ತರ ಕೊಡಿ. ಬಿಜೆಪಿ HVDS ಸ್ಕೀಮಲ್ಲಿ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀನಿ, ಅದಕ್ಕೆ ಉತ್ತರ ಕೊಡಿ. ಈ ಕೆರೆಗಳನ್ನು ತುಂಬಿಸುವಂತ ಯೋಜನೆಯನ್ನು ಮಾಡಿ ಒಟ್ಟು 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ನೀರಾವರಿ ಇಲಾಖೆಯಲ್ಲಿ ಬರೀ ಮಾಗಡಿ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ. 1,000 ಕೋಟಿ ರೂಪಾಯಿ ಕುಡಿದರಿಗೆ, 1,000 ಕೋಟಿ ರೂಪಾಯಿ ರಾಮನಗರ ಮತ್ತು ಕನಕಪುರ. ಇಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ. ಬೇಕಾದ್ರೆ ಲೆಕ್ಕ ಹಾಕಬೇಕು, ನೀವೇನ್ ಮಾಡಿದ್ರಿ ಅಂತ ದಯವಿಟ್ಟು ನೀವು ಹೇಳ್ಬೇಕು. ಸೊ ಹಂಗೆ ನಾನು ನನಗೆ ಅಧಿಕಾರ ಇದ್ದಾಗ ನನ್ನ ಕೈ ನಾವೇನು ಕೆಲಸ ಮಾಡಬೇಕು ನಾನು ಮಾಡ್ಕೊಂಡು ಬಂದಿದ್ದೀನಿ. ಜಾತಿ ವ್ಯವಸ್ಥೆ ಏನೇ ಇರಲಿ, ಭಾಷೆ ಏನಾದ್ರು ಇಟ್ಕೊಂಡೆ, ಅಭಿವೃದ್ಧಿ ಬಗ್ಗೆ ನಾವು ಕೆಲಸ ಮಾಡಿಕೊಂಡು ಹೋಗ್ತೇವೆ. ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಕೆಲಸ, ನೀವು ಎಷ್ಟು ಅಂದ್ರು ಅಷ್ಟು ಅದೃಷ್ಟ ಅಂದ್ರು ಅಂದ್ರೆ ಈ ಮಾಗಡಿ ಜನ ಬಹಳ ಕಿಲಾಡಿಗಳು ಇದ್ದೀರಿ ನೀವು. ಮಾಗಡಿಯವರು ಬಹಳ ಕಿಲಾಡಿ ಅಲ್ಲದೆ. ನಾನು ನೀರಾವರಿ ಸಚಿವನಾಗಿದ್ದೀನಿ 2 ಬಾರಿ. ನಮ್ಮೂರಿಗೆ ನೀರಿಲ್ಲ, ಇವತ್ತು ನಮ್ಮ ಕಾವೇರಿಯಿಂದ ನಮ್ಗೆ ನೀರಿಲ್ಲ, ಎಲ್ಲೂ ನೀರೇ ಇಲ್ಲ. ರಾಮನಗರಕ್ಕೆ ನೀರಿಲ್ಲ, ಅದೆಲ್ಲ ಒಂದ್ ಕಡೆ ಒಂದಷ್ಟು ಹಳ್ಳಿ ಕೆರೆಗಳನ್ನ ತುಂಬಿಸ್ತಾ ಇದ್ದೀವಿ. ನಿಮ್ಗೆ ಕಾವೇರಿಯಿಂದನೂ ನೀರು, ಹೇಮಾವತಿಯಿಂದ ನೀರು, ಈಗ ಎತ್ತಿನೋಳಿಂದನೂ ನೀರು ಬಂದ. ಇದಕ್ಕೆಲ್ಲ ಏನೇನು ಬೇಕು ಟೆಂಡರ್ ಗಿಂಡ್ರೆಲ್ಲ ನನ್ನ ಕೇಳಿ ಕಳ್ಸ್ಬಿಟ್ಟು ಬಾಲಕೃಷ್ಣ ಸುರೇಶ್ ಇಬ್ಬರು ಸೇರಿ ಕಳಿಸ್ಬಿಟ್ಟು ಇದಕ್ಕೆ ಉತ್ತರ ಇದ್ರಿ ಸಾಕು. ಯಾರು ನಿನ್ನ ಕಾಲದಲ್ಲಿ ಏನ್ ಮಾಡಿದೀವಿ ಅಂತ ನೀವು ಕೇಳಬೇಕು. ಹೋಟ್ಲುಗಳಲ್ಲಿ, ಮದುವೆಗಳಲ್ಲಿ ನಂಟಿಸ್ತಾನ ಮಾತಾಡ್ತಿದ್ದೀರಲ್ಲ, ಇದನ್ನ ಕೇಳ್ದಪ್ಪ, ಟೀಕೆ ಕೇಳ್ದ, ನೀವು ಇದಕ್ಕೆ ಉತ್ತರ ರೆಡಿ ಮಾಡ್ಕೊಳ್ಳಿ ಅಂತ ಕೇಳಬೇಕು. ಬರೀ ಟೀಕೆ ಮಾಡೋದಲ್ಲ, ಅದನ್ನ ಪಾಲಿಯೂ ಹೇಳಿದ್ರು ರಂಗನಾಥ್. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ, ಅದಕ್ಕೆ ಇವೆಲ್ಲ ಕೂಡ ಸಾಕು. ಅದರಿಂದ ನಮ್ಮ ಮನುಷ್ಯ ಸತ್ತಾಗ ಭೂಮಿ ಒಳಗಡೆ ಊತ ಹಾಕ್ಬಿಡ್ತೀವಿ. ಆದ್ರೆ ಅವ್ರು ಮಾಡಿದಂತ ಕೆಲಸ ಭೂಮಿ ಮೇಲಿನ ಕಾಣ್ಕೊಂಡಿರ್ತಾವಲ್ಲ, ಬದುಕೆ ಇರ್ತಾವಲ್ಲ. ಹಂಗೆ ಇವತ್ತು ಇಂತೆಲ್ಲ ನೀರಾವರಿ ಯೋಜನೆಗಳು ಇವತ್ತು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ.
ಇವತ್ತು ಉತ್ತಮವಾದಂಥ ಜೀವನವನ್ನು ನಿಮ್ಮೆಲ್ಲ ಕೊಡಬೇಕು. ರೈತರ ಬದುಕು, ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಲಂಚ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ನಾನು ವರ್ಷಕ್ಕೊಂದ್ಸತಿ ನಿಮ್ಮ ಅವರೆಕಾಳು ತಿಂತಾ ಇದೆ, ಈಗಿನ ಜಾಸ್ತಿ ಇಡೀ ವರ್ಷ. ನಿಮ್ಮ ಅವರೇ ಬೆಳೆಗಿರೋಂಥ ಗೌರವ ಎಲ್ಲೂ ಇಲ್ಲ. ನಾನು ಹೋಗಿದ್ದೆ ಇಲ್ಲಿಗೆ, ನಾನು ನ್ಯಾಷನಲ್ ಕಾಲೇಜ್ ರೋಡ್ಗೆ ನಿಮ್ಮೂರವರೆಲ್ಲ ಬಂದು ಮಾಡ್ತಾ ಇದ್ದೆ. ಸೊ ನಿಮ್ಮದೇ ಸ್ಪೆಷಲ್, ಒಳ್ಳೆ ಸೊಗಡು, ಒಳ್ಳೆ ವಾಸನೆ, ಒಳ್ಳೆ ಅವರೇ ಬೆಳೆ, ಭಾಳ ರುಚಿ. ಹಂಗೆ ನೀವು ಭಾಳ ಅನೇಕ ಸಾಧ್ಯತೆಗಳನ್ನು ನೀವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ. ಭಗವಂತ ಒಳ್ಳೆ ರೋಡೆಲ್ಲ ಮಾಡಿಸ್ತಾ ಇದ್ದೀವಿ. ಕುಳಗಲಿಂದ ತಾವರೆಕೆರೆಯಿಂದವರೆಲ್ಲ ಡಬಲ್ ರೋಡೆಲ್ಲ ಫಸ್ಟ್ ಕ್ಲಾಸ್ ಸುರೇಶ್ ಅವರು ಮಾಡಿಸಿದ್ದಾರೆ. ಇಲ್ಲಿಗೂ ಕೂಡ ಕೇಶಿಪಲ್ಲಿ ಫಸ್ಟ್ ಕ್ಲಾಸ್ ರೋಡೆಲ್ಲ ಆಗಿದೆ. ಸೊ ಎಲ್ಲ ಕೆಲಸಗಳು ಕೂಡ ಮಾಡಿ ಇದು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ ಹೇಳಿ. ಹಂಗೆ ನಮ್ಮ ಬಾಲಕೃಷ್ಣರವರ ಅವಧಿಯಲ್ಲಿ, ಅವರ ಕಾಲದಲ್ಲಿ ನೀವೆಲ್ಲ ಕೊಟ್ಟು ಅವ್ರನ್ನ ಶಾಸಕ ಮಾಡಿ ಆಡಳಿತ ಪಕ್ಷದಲ್ಲಿ ಅವರನ್ನು ಇರಿಸಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಅವರು ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನೀವೆಲ್ಲ ಅವ್ರಿಗೆ ಇನ್ನೂ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲ, ನಾನು, ನಮ್ಮ ರಾಜು, ನಮ್ಮ ರಂಗನಾಥು, ನಾವೆಲ್ಲ ಇಲ್ಲಿಗೆ ಏತಿ ಬಂದಿದ್ದೀವಿ. ಸುರೇಶ್, ನಾವೆಲ್ಲ ಅವ್ರಿಗೆ ಕೈ ಬಲಪಡಿಸಿದ್ವಿ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ದೇವರವ್ರಿಗೆ ಶಕ್ತಿ ಕೊಡ್ತಾರೆ ಅನ್ನೋ ನನ್ನ ವಿಶ್ವಾಸ ಇದೆ. ನಿಜ. ಇವತ್ತು ನಮ್ಮ ಸರ್ಕಾರ ನಾಳೆ ಅನ್ನೋ ಸರ್ಕಾರ ಅಲ್ಲ, ಇವತ್ತಿನ ಸರ್ಕಾರ. ಮುಂದಕ್ಕೆ ಈ ರಾಜ್ಯದಲ್ಲಿ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಇವತ್ತು ಆ ಸರ್ಕಾರಕ್ಕೆ ನೀವೇ ಮುಂದಕ್ಕೆ ಸಾಕ್ಷಿ ಗುಡ್ಡೆಗಳನ್ನು ಬರೀತೀರಿ. ನೀವು ಚಿಂತೆ ಮಾಡೋದು ಬೇಡ. ಸೊ ಇವತ್ತು ಬಹಳ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಕೇವಲ 15-20 ದಿನದಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ನೀರಾವರಿಗೆ ಹೊಸ ಯೋಜನೆಗಳು, ಇವತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ. ಸೊ ಅಧಿಕಾರ ನಂದಲ್ಲ, ಅಧಿಕಾರ ನಿಮ್ದು. ನೀವೆಲ್ಲ ಡಿ ಕೆ ಶಿವಕುಮಾರ್, ನೀವೆಲ್ಲ ಡಿ ಕೆ ಸುರೇಶ್, ನೀವೆಲ್ಲ ಬಾಲಕೃಷ್ಣ. ನಿಮ್ಮ ಹಿಂದೆ ನಾವು, ನಮ್ಮ ಹಿಂದೆ ನೀವು. ಮುಖ್ಯಮಂತ್ರಿನೇ ಆಯ್ತು, ಕುಂಬಳಕಾಯಿ ಟೊಮೆಟೊ. ಈಗ ನಾನು ಮಾತಾಡಿದ್ರೆ ಎಲ್ಲ ತುಂಬಿಟ್ಟು ಬರೀ ಅದನ್ನೇ ಬರೆದಿರ್ತಾರೆ. ಟೈಮ್ ಈ ಕಾಲ ಅದನ್ನು ಮೀಟ್ ಮಾಡೋಣ. ಜೊತೆಗೆ ಮೀಟ್ ಮಾಡಿ ತಿಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.